ಮಾತಾಡ್ತೀಯಲ್ಲ, ನಿನ್ನ ಕಂಡ ಯಾರು ಮಹತ್ಬೇಕಲ್ಲ. ಈ ಹಿಂದೆ ಭಕ್ತನಾದಂತ ಮಾರ್ಕಾಂಡೇಯನಿಗೋಸ್ಕರವಾಗಿ ಕಾಲ ಮೃತ್ಯುವನ್ನು ದರೆಯಲ್ಲಿ ಒದಗಿಸಿ ಕಾಲಾಂತಕ ಮೃತ್ಯುಂಜಯ ಎನ್ನುವಂತ ನಗರತೆಗೆ ಪಾತ್ರರಾದವನು ಪರಶಿವನಿದ್ದಾನೆ. ಅಂತ ಪರಶಿವನ ಕೂಡ ನಿನ್ನ ವಿರೋಧವೇ? ನಿನಗೆ ಯಾರಿದ್ದಾರೆ? ದೇವತೆಗಳೆಲ್ಲರೂ ಸಹ ಸಂಪತ್ತಿಯನ್ನು ಸೂಚಿಸಿದ್ದಾರೆ. ಇದಕ್ಕೆ ನನ್ನನ್ನು ನೋಡಿ ಕೈ ತಟ್ಟಿ ದೇವತೆಗಳೇ, ನೀವು ಸುಮನಸ್ಸರೇ. ನಿಮ್ಮ ಮನಸ್ಸಿನಲ್ಲಿ ಇಂತಹ ಕೆಟ್ಟ ಭಾವನೆಗಳು ಬರುವುದಕ್ಕೆ ಪ್ರಾರಂಭವಾಯಿತು. ಈ ಹಿಂದೆ ರಾಕ್ಷಸರಿಂದ ಸೋಲುಂಟಾದಾಗ ಕೈಲಾಸವನ್ನು ಸೇರಿ ಪರಮೇಶ್ವರನ ಪಾದವನ್ನು ಹಿಡಿದು ಬದುಕುತ್ತಿದ್ದ ಪರಶಿವನ ಅರ್ಧ ಶರೀರ ನಾನು, ಪರಶಿವನ ಸತಿ ನಾನು ಎನ್ನುವುದನ್ನು ಮರೆತು ನನಗಾಗುತ್ತಿರುವಂತಹ ಅವಮಾನವನ್ನು ನೋಡಿ ಸಂಭ್ರಮಿಸುತ್ತಿರುವಿರ? ಕೇಳಿ, ಯಾರೆಲ್ಲ ಈ ನನ್ನ ಅವಮಾನವನ್ನು ಕಣ್ಣು ಬಿಟ್ಟು ನೋಡಿದ್ದೀರೋ ನಿಮ್ಮ ಕಣ್ಣುಗಳನ್ನೇ ಕಿತ್ತು, ಯಾರೆಲ್ಲ ನಗೆಯಾಡಿದ್ದೀರೋ ನಿಮ್ಮ ಹಲ್ಲುಗಳನ್ನೇ ಕಲಚಿ, ಯಾರೆಲ್ಲ ಕೈ ತಟ್ಟಿದ್ದೀರೋ ನಿಮ್ಮ ಕೈಗಳನ್ನೇ ಕಚ್ಚಿ, ಈ ದೇವತೆಗಳನ್ನು, ಈ ಬ್ರಾಹ್ಮಣರನ್ನು, ಈ ಋಷಿಗಳನ್ನು ಆ ಪರಶಿವನು ಶಿಕ್ಷಿಸುತ್ತಾನೆ. ಇದು ಸತ್ಯ ಸತ್ಯ ಸತ್ಯ. ಎಷ್ಟೇ ಸ್ವರ ಏರಿಸಿ ಮಾತಾಡಿದ್ರು ಸಹ ನೀನು ನನ್ನ ಮಗಳು ನೆನಪಿರಲಿ. ಏನಂತೆ? ನನ್ನ ಮಗಳು. ಈ ಯಜ್ಞವೇ ಸಾಕು, ಈ ಸಂಬಂಧವೇ ಸಾಕು, ಈ ಜೀವನ ಸಾಕು ಸಾಕು. ನಿನ್ನ ಮಗಳು ನಿನಗಿರುವಂತಹ ಅಹಂಕಾರ ಬದುಕಿ, ನಿನ್ನಿಂದ ಪ್ರದತ್ತವಾದಂತಹ ಬಾಲಿತವಾದ ಶರೀರವಿದು ಕೂಡದು. ಇನ್ನು ಮುಂದೆ ಯಾರೇ ಆಗಿರಲಿ ಪ್ರಪಂಚದಲ್ಲಿ ದಕ್ಷಿಣ ಮಗಳು ದಾಕ್ಷಾಯಿಣಿ ಎನ್ನುವಂತ ಹೆಸರನ್ನು ಹೇಳದಿರಲಿ ಪರಶಿವನಿಗೆ ಸತಿಯಾಗಿ ಮತ್ತೊಂದು ರೂಪದಿಂದ ಮತ್ತೊಂದು ಹೆಸರಿನಿಂದ ಈ ಪ್ರಪಂಚದಲ್ಲಿ ನಾನು ಕಾಣಿಸಿಕೊಳ್ಳುತ್ತೇನಲ್ಲದೆ ನಿನ್ನಿಂದ ಅವಮಾನಿತವಾದಂತಹ, ನಿನ್ನಿಂದ ಪಾಲಿತವಾದ ಈ ಶರೀರವನ್ನು ಹೊತ್ತು ಅರೆ ಕ್ಷಣವೂ ನಾನು ಉಳಿಯಲಾರೆ, ಬದುಕಿರಲಾರೆ. ಕಾಣುತ್ತಿರುವಂತಹ ಈ ಹೋಮ ಕುಂಡಕ್ಕೆ ಈ ನನ್ನ ಶರೀರವನ್ನು ಸಮರ್ಪಿಸುತ್ತೇನೆ. ಅವಳನ್ನು ಮುಟ್ಟಿದ್ರೆ ಜೋಕೆ ಯಾರಿಗೆ ಬೇಕೋ ಯೋಗ
ಶಿವನೇ ನನ್ನನ್ನು ಕ್ಷಮಿಸು ಕ್ಷಮಿಸು, ನನ್ನನ್ನು ನಿನ್ನ ಪಾದಕ್ಕೆ ಸೇರಿಸಿಕೋ, ನನ್ನನ್ನು ನಿನ್ನ ಪಾದಕ್ಕೆ ಸೇರಿಸಿಕೋ ಸ್ವಾಮಿಯೇ, ಸೇರಿಸಿಕೋ, ಸೇರಿಸಿಕೋ. ಮಾಡಿ, 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 ಮಾಡಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಯಾಗಶಾಲೆಯು ಮಲಿನಗೊಂಡಿದೆ. ಆಗ ಶುದ್ಧೀಕರಣವನ್ನು ಮಾಡಿದವರು ತಾವು. ಊರನ್ನೇ ಶುದ್ಧ ಮಾಡಿದ್ದೆ. ಎಲ್ಲವೂ ಪುನಃ ಶುದ್ಧಿ ಆಗಲೇಬೇಕು. ಪ್ರಾಯಶ್ಚಿತ್ತವನ್ನು ಮಾಡಿ ಮುಂದುವರಿ. ಆದರೂ ಒಂದು ಹೆಂಗಸಿನ ಹೊಟ್ಟೆಯಲ್ಲಿ ಇಷ್ಟು ಕಿಚ್ಚುಂಟಂತೆ ನನ್ಗೆ ಇವತ್ತು ಗೊತ್ತಾಯ್ತು. ಎಲ್ಲ ಶುದ್ಧ ಮಾಡಿ